ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ನಾನಿವತ್ತು ನಮ್ಮ ಕರ್ನಾಟಕದ KMF ಅವರು ನಂದಿನಿ ಅವರು ಹಲವಾರು ಬ್ರ್ಯಾಂಡ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅವ್ರೇನ್ ಮಾಡಿದ್ದಾರೆ ಈಗ ಅಂತಂದ್ರೆ ಮತ್ತೆ ರೆಡಿಮೇಡ್ ಫುಡ್ಗಳನ್ನ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಬಂದಿವೆ. ಅದರಲ್ಲಿ ಈಗ KMF ಅವರು ನಂದಿನಿ ಅವರು ಕೂಡ ಇಡ್ಲಿ ಮತ್ತೆ ದೋಸೆ ರೆಡಿಮೇಡ್ ಹಿಟ್ಟನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ ಮಾತ್ರ ದೊರೀತಾ ಇದೆಯಂತೆ. ಅದನ್ನ ನಾನು ತಗೊಬಂದಿದ್ದೀನಿ, ನೋಡೋಣ. ಒಂದು ಮತ್ತೆ ದೂರನೇ ಇರಲಿ, 2 ಪ್ಯಾಕೆಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಎರಡು ಕೂಡ, ಇದು ದೊಡ್ಡದು ಒಂದು ಚಿಕ್ಕದೊಂದು ಇದೆ. ಇದು ಬಂದು ಇಲ್ಲಿ ನೋಡಿ, ಇದು 900 ಗ್ರಾಮ್ ಅಂತ ಇದೆ, 900 ಗ್ರಾಮ್ ಇದೆ. ನೆಕ್ಸ್ಟ್ ಇದು ಬಂದು 450 ಗ್ರಾಮ್ ಅಲ್ಲಿ 2 ಬಿಡುಗಡೆ ಮಾಡಿದ್ದಾರೆ. ಈ ದೊಡ್ಡದಕ್ಕೆ ಬಂದು 80 ರೂಪಾಯಿ ರೇಟ್ ಇದೆ, 80 ರೂಪಾಯಿ. ಈ ಚಿಕ್ಕದಕ್ಕೆ ಬಂದು 40 ರೂಪಾಯಿ ಇದೆ. 40 ರೂಪಾಯಿ ಇದೆ ಅಂತಂದ್ರೆ ನೋಡಿ, ಇದರಲ್ಲಿ ಇಡ್ಲಿ ಮತ್ತೆ ದೋಸೆ ಎರಡನ್ನು ಕೂಡ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಡ್ಲಿ ಮತ್ತೆ ದೋಸೆ ಎರಡು ಒಂದೇ ಪ್ಯಾಕೆಟ್ ಅಲ್ಲಿ ಇದೆ. ಇಡ್ಲಿ ದೋಸೆ ಎರಡು ಕೂಡ ಒಂದೇ ಹಿಟ್ಟಲ್ಲಿ ಮಾಡ್ಬೋದಲ್ಲ ನಮ್ಗೆ ಗೊತ್ತಿರುವಾಗ, ಹಂಗೆ ಇಡ್ಲಿ ದೋಸೆ ಎರಡನ್ನು ಕೂಡ ಇದರಲ್ಲಿ ಮಾಡ್ಬೋದಂತೆ. ಇಡ್ಲಿ ಬಂದು ಒಂದು 8 ರಿಂದ 9 ಬರುತ್ತಂತೆ, ದೋಸೆ ಬಂದು 6 ರಿಂದ 7 ಬರುತ್ತಂತೆ. ಅದು ಹೇಗಿದೆ, ಏನೇ ಇನ್ಸ್ಟ್ರಕ್ಷನ್ ಇದೆ ನೋಡೋಣ ಬನ್ನಿ. ನಂದಿನಿ ಇಲ್ಲೊಂದು ಚಿತ್ರ ಚೆನ್ನಾಗಿದೆ, ಏನೇನು ಹಾಕಿದ್ದಾರೆ. ರೆಡಿ ಟು ಕುಕ್ ಅಂದ್ರೆ ರೆಡಿ ಆಗಿದೆ. ಜಸ್ಟ್ ನಾವು ಈಗ ಯಾರ ಬ್ಯಾಚುಲರ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು, ಅರ್ಜೆಂಟ್ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ಬೋದು, ಅಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಈಗ ಹಲವಾರು ಬ್ರ್ಯಾಂಡ್ಗಳು ಬಂದಿವೆ ಬೇರೆ ಬೇರೆ ಕಂಪ್ನಿಯವು, ಆದ್ರೆ ನಮ್ಮ ನಂದಿನಿ ಅವ್ರದ್ದಾಗಿರೋದ್ರಿಂದ, ನಮ್ಮ ಕರ್ನಾಟಕದ KMF ಆಗಿರೋದ್ರಿಂದ ಇದನ್ನ ನಾವು ಸ್ವಂತ ವಿಡಿಯೋ ಮಾಡ್ತಾ ಇರೋದು. ಯಾವುದೇ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಬನ್ನಿ ಇದು ಹೇಗಿದೆ ಏನು ಅಂತ ನೋಡೋಣ. ನಂದಿನಿ ಇಡ್ಲಿ ದೋಸೆ ಈ ತರ ಎಲ್ಲ ಇದೆ. ಆದ್ರೆ ಇಲ್ಲೊಂದು ಮಿಸ್ಟೇಕ್ ಏನಿದೆ ಅಂತಂದ್ರೆ, ಮಿಸ್ಟೇಕ್ ಅಂತ ಅನ್ಕೊಳ್ಳೋದು ಬೇಡ, ಅವ್ರು ಯಾವ ಉದ್ದೇಶದಿಂದ ಮಾಡಿದಾರೆ ಅಂತ ಗೊತ್ತಿಲ್ಲ. ಮುಂದಗಡೆ ಎಲ್ಲ ಕೂಡ ಕನ್ನಡ ಇಂಗ್ಲಿಷ್ ಎರಡು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಿಂದಗಡೆ ಇನ್ಸ್ಟ್ರಕ್ಷನ್ ಇರೋ ಜಾಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲವೂ ಕೂಡ ಫಾರ್ ಇಡ್ಲಿ, ಫಾರ್ ದೋಸೆ, ಆ ತರದ್ದೆಲ್ಲ ಇದೆ. ಇನ್ಸ್ಟ್ರಕ್ಷನ್ ಪೂರ್ತಿ ಇಂಗ್ಲಿಷ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ, ಕನ್ನಡದಲ್ಲಿಲ್ಲ. ಜಾಗ ಇರೋದ್ರಿಂದ ಇದನ್ನ ಜಾಗ ಸೆಟ್ಲ್ ಮಾಡ್ಕೋಬಹುದು. ಅವ್ರು ಯಾವ ದೇಶದಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ಕರ್ನಾಟಕದ KMF ಆಗಿರೋದ್ರಿಂದ ನಾವು ಅವ್ರಿಗೊಂದು ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆಗಿರೋದ್ರಿಂದ, ಕನ್ನಡಿಗರು ಜಾಸ್ತಿ ಬಳಸೋದ್ರಿಂದ, ಕರ್ನಾಟಕದಲ್ಲಿರೋದ್ರಿಂದ ಇದನ್ನ ಆದಷ್ಟು ಮುಂದಿನ ದಿನಗಳಲ್ಲಿ ನೀವು ಕನ್ನಡದಲ್ಲೂ ಕೂಡ ಇನ್ಸ್ಟ್ರಕ್ಷನ್ ಕೊಡಿ ದಯವಿಟ್ಟು, ಯಾಕೆಂದ್ರೆ ಎಲ್ಲರೂ ಬಳಸಬೇಕಾಗಿರೋದ್ರಿಂದ ಅಂತ ಹೇಳ್ತಾ, ಈಗ ಇದರಲ್ಲಿ ಏನೇನು ಇದೆ ಅಂತಂದ್ರೆ, ಇದರಲ್ಲಿ ಏನೇನು ಪದಾರ್ಥಗಳನ್ನ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿದ್ದಾರೆ ಅಂತಂದ್ರೆ, ಇದರಲ್ಲಿ ಇಲ್ಲೇ ಹಾಕಿದ್ದಾರೆ. ಇದಕ್ಕೆ RO ವಾಟರ್ನ ಬಳಸಿದಾರಂತೆ. ಜೊತೆಗೆ 35% ಏನು ರೈಸ್ ಅನ್ನ ಬಳಸಿದಾರಂತೆ, ಅಕ್ಕಿ ಹಿಟ್ಟನ್ನ ಬಳಸಿದಾರಂತೆ. ಜೊತೆಗೆ ಊರ್ದ್ ದಾಲ್ ಬಳಸಿದಾರಂತೆ, ಅಂದ್ರೆ ಉದ್ದಿನ ಬೇಳೆ ಬಳಸಿದಾರಂತೆ. ಮತ್ತೆ ಸಾಲ್ಟ್ ಬಳಸಿದಾರಂತೆ. ಸಾಲ್ಟ್ ಅವ್ರು ಆಲ್ರೆಡಿ ಹಾಕಿದ್ರೆ, ನೀವು ಬೇಕು ಅಂದ್ರೆ ಹಾಕೋಬಹುದು, ಆಲ್ರೆಡಿ ರೆಡಿ ಇದೆ. ಇದಿದೆ. ಜೊತೆಗೆ ಇವರು ಇನ್ಸ್ಟ್ರಕ್ಷನ್ ಏನೋ ಇಲ್ಲಿ ಕೊಟ್ಟಿದ್ದಾರೆ, ಏನಂತಂದ್ರೆ ವಾಶ್ ದ ಫ್ಯಾಕ್ಸ್ ಅಂಡ್ ಮಿಕ್ಸ್ ಬಟರ್ ವಿಲ್ ಬಿಫೋರ್. ಅಂದ್ರೆ ಇವರು ಈ ಪ್ಯಾಕೆಟ್ ನ ತಂದ ತಕ್ಷಣ ನೀವು ಇದನ್ನ ಚೆನ್ನಾಗಿ ಒಂದು ನೀರಲ್ಲಿ ಚೆನ್ನಾಗಿ ತೊಳಿಬೇಕಂತ. ಪ್ಯಾಕೆಟ್ ಪೂರ್ತಿ ತಂದ ತಕ್ಷಣ ಯೂಸ್ ಮಾಡಬಾರ್ದು. ನೀರನ್ನು ಚೆನ್ನಾಗಿ ತೊಳೆದು ಡ್ರೈ ಆಗಿರೋ ಒಂದು ಜಾಗದಲ್ಲಿ, ಮನೆಯ ಒಂದು ವೆದರ್ಗೆ, ಮನೆಯ ಒಂದು ಹವಾಯಿನಿ ಅಂತ ಅವಕ್ಕೆ ಒಂದು 30 ನಿಮಿಷ ಡ್ರೈ ಆಗಿ ಇಡಬೇಕಂತೆ. ಡ್ರೈ ಆಗಿಟ್ಟು ಆನಂತರ ಯೂಸ್ ಮಾಡ್ಬೇಕಂತ. ಯಾಕಂದ್ರೆ ಅವರೆಲ್ಲರೂ ಕೂಡ, ಕೆಲವರು ಅದರಲ್ಲಿ ಶಾಪ್ಗಳೆಲ್ಲ, ನಂದಿನಿ ಶಾಪ್ಗಳಲ್ಲಿ ಕೆಲವು ಕಡೆ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ, ಹಂಗಾಗಿ ಅದನ್ನ ಹಂಗೆ ಡೈರೆಕ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ತಂದು ಚೆನ್ನಾಗಿ ವಾಶ್ ಮಾಡಿ, ಪ್ಯಾಕೆಟ್ನ ಸುತ್ತ ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ಇಟ್ಟು ಆನಂತರ ನಾವು ಇದನ್ನ ಬಳಸ್ಬೇಕಂತೆ. ಇಲ್ಲಿ ಈಗ ನೀವು ನಾರ್ಮಲ್ ಆಗಿ ಬಳಸ್ಕೊಳ್ಳುವಾಗ ನೀವೇನು ಎಣ್ಣೆ ಅಥವಾ ತುಪ್ಪ ಹಾಕಿ ಏನು ಇಡ್ಲಿ ದೋಸೆ ಮಾಡ್ತೀರಾ ಆ ತರ ನೀವು ಬಳಸ್ಕೋಬಹುದು. ಜೊತೆಗೆ ಇಲ್ಲಿ ಇಡ್ಲಿ ದೋಸೆ ಆಗುತ್ತೆ. ಇದಕ್ಕೆ ಚಟ್ನಿ ಅಂತೂ ನಾವೇ ಮಾಡ್ಕೋಬೇಕು. ಚಟ್ನಿ ಅಥವಾ ಏನಾದ್ರು ಪಲ್ಯ ಬೇಕು ಅಂದ್ರೆ ನಾವು ಮಾಡ್ಕೋಬೇಕು. ಹೊರಗಡೆ ಮಾಡ್ತು ಅಂತಂದ್ರೆ ಹೋಟ್ಲ್ಗಳಲ್ಲಿ ಕೊಡ್ತಾರೆ. ಇಲ್ಲಿ ಇದು ಬರೀ ಇಡ್ಲಿ ದೋಸೆಗೆ ಮಾತ್ರ ಕೊಡ್ತಾ ಇರುವಂತದ್ದು. ಇದಕ್ಕೇನ್ ಚಟ್ನಿ ಬೇಕು ಅದು ನಾವು ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ರೆಡಿ ಟು ಕುಕ್ ಅಂತ. ಮೇಕ್ ಅಪ್ ಟು ಅಬೌಟ್ 9 ಇಡ್ಲಿ ಅಂಡ್ 6 or 7 ದೋಸೆ, ಅಂದ್ರೆ 9 ಇಡ್ಲಿಗಳಾಗುತ್ತಂತೆ, 6 ರಿಂದ 7 ದೋಸೆಗಳಾಗುತ್ತಂತೆ. ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದೇನಂತಂದ್ರೆ, ಟ್ರೆಡಿಷನಲ್ ಆಗಿ ರೆಡಿ ಮಾಡಾಗಿ, ಇದಕ್ಕೆ ಯಾವುದೇ ಸೋಡಾ ಗಿಡ ಬಳಸಿಲ್ವಂತೆ. ಮತ್ತೆ ಜೊತೆಗೆ ಇದು ನ್ಯಾಚುರಲ್ ಆಗಿ ಮಾಡಿರುವಂತದ್ದೇ. ಜೊತೆಗೆ ಇದು ಯಾವುದೇ ಈ ಬೇರೆ ತರದ ಯಾವುದೇ ಕೆಮಿಕಲ್ ನ ಬಳಸಿಲ್ವಂತೆ. ಜೊತೆಗೆ ಇದು ಹೆಲ್ತಿ ಟೇಸ್ಟಿ ಅನ್ನೋ ದೃಷ್ಟಿಯಿಂದ ಮಾಡಿದಾರಂತೆ. ಇದು ಇಲ್ಲಿಯ ಒಂದು ಇನ್ಸ್ಟ್ರಕ್ಷನ್ಗಳು. ಜೊತೆಗೆ ಇನ್ನೊಂದ್ಸರಿ ನಾನು ಮತ್ತೊಂದ್ಸರಿ ಹೇಳ್ತೀನಿ, ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆಗಿರೋದ್ರಿಂದ ನಾವ್ ಯಾರು ಕೂಡ ಅವರಿಗೆ ಏನು ಆರ್ಡರ್ ಮಾಡಕ್ ಆಗಲ್ಲ. ಅದು ಯಾವ ಉದ್ದೇಶದಿಂದ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಫೇಮಸ್ ಮಾಡೋಕ್ಕೋಸ್ಕರನೋ ಗೊತ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದನ್ನ ಕನ್ನಡದಲ್ಲಿ ಕೂಡ ಒಂದ್ ಕಡೆ ಇನ್ಸ್ಟ್ರಕ್ಷನ್ಗಳನ್ನ ಕೊಡಿ ಅಂತ ಹೇಳ್ತಾ, ಜೊತೆಗೆ ಇದು ಬರೀ ಬೆಂಗಳೂರು ಮಾತ್ರ ಸಿಗ್ತಾ ಇರೋದು. ಈಗ ಒಂದು 15 ದಿನ 20 ದಿವಸದಿಂದ ಬಿಡುಗಡೆ ಆಗಿರುವಂತದ್ದು. ಇದು ಬೆಂಗಳೂರಲ್ಲಿ ನಂದಿನಿ ಯಾವುದು ಮಿಲ್ಕ್ ಕೇಂದ್ರಗಳಿರ್ತಾವಲ್ಲ, ನಂದಿನಿ ಶಾಪ್ಗಳು, ಅಲ್ಲಿ ಮಾತ್ರ ಇದು ಸಿಗ್ತಾ ಇರುವಂತದ್ದು. ಇಲ್ಲಿ ಕೊಟ್ಟಿದ್ದಾರೆ ಈ ತರ ದೋಸೆ ಇಡ್ಲಿ ಬರುತ್ತೆ ಅಂತ. ಆದ್ರೆ ಈ ತರ ಬರೋದಿಲ್ಲ, ಅವ್ರು ಅದನ್ನು ಹಾಕಿದ್ದಾರೆ. ಜಸ್ಟ್ ಚಿತ್ರ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು
ಜೊತೆಗೆ ಇದನ್ನ ಜಾಸ್ತಿ ನಾವು ಇದು ಎಷ್ಟು ದಿವಸ ಬಳಸ್ಬೋದು ಅಂತಂದ್ರೆ ಮಿನಿಮಮ್ ನಮ್ಗೆ ಅಲ್ಲಿ ಸಾಪ್ ಅವ್ರು ಹೇಳಿದ್ದು ಮಿನಿಮಮ್ ಒಂದು ವಾರ ಅಥವಾ 8 ದಿವಸ ಮಾತ್ರ ಬಳಸ್ಬೇಕು, ಜಾಸ್ತಿ ದಿವಸ ಇಡಬಾರ್ದು ಅಂತ ಹೇಳಿದ್ದಾರೆ. ಅಷ್ಟೇ ಮಾತ್ರ ಇಟ್ಕೋಬೇಕು. ನಾವು ಕೂಡ ಸಂಪಣ ಕೀಟು ಏನಾದ್ರು ಮಾಡ್ಕೊಂಡಾಗ ಜಾಸ್ತಿ ದಿವಸ ಇಡೋದಿಲ್ವಲ್ಲ, ಹಂಗಾಗಿ ಇದಿದೆ. ಆಮೇಲೆ ಅವ್ರು ಇಲ್ಲಿ ಹೇಳಿದರೆ ಇಡ್ಲಿನ ನೀವು ಇಡ್ಲಿ ಮಾಡುವಾಗ ನೀವು ಡೈರೆಕ್ಟ್ ಆಗಿ ಸಂಪಣ ಏನಿದೆ ಒಳಗಡೆ ಏನಿದೆಯೋ ಅದನ್ನ ಹಾಗೆ ಇಡ್ಲಿ ಏನು ನಮ್ಮ ಪಾತ್ರೆ ಇರುತ್ತೆ ಅದಕ್ಕೆ ಹಾಕಿ ಇಡ್ಲಿ ಮಾಡ್ಬೋದಂತೆ. ದೋಸೆಗೆ ಬಂದು ನೀವು ಆಡ್ ಎ ಲಿಟ್ಲ್ ಮೋರ್ ವಾಟರ್, ಅಂದ್ರೆ ನೀವು ಸ್ವಲ್ಪ ವಾಟರ್ನ ಬೇಕು ಅಂತಂದ್ರೆ ಹಾಕೋಬಹುದು ಅಂತ ಹೇಳಿದ್ರೆ ವಾಟರ್ ಹಾಕೋಬೇಕಂತೆ. ಇಡ್ಲಿಗೆ ಮಾತ್ರ ಡೈರೆಕ್ಟ್ ಆಗಿ ಮಾಡ್ಬೋದಂತೆ. ನೋಡೋಣ ಹೇಗಿರುತ್ತೆ, ಹೇಗ್ ಬರುತ್ತೆ. ಅವ್ರು ಹೇಳಿರೋ ಹಾಗೆ ರುಚಿಯಾಗಿದೆಯಾ, ಶುಚಿಯಾಗಿದೆಯಾ, ಚೆನ್ನಾಗಿದೆಯಾ, ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಗಳೆಲ್ಲ ನಾವು ನೋಡಿದ್ವಿ. ಜೊತೆಗೆ ಇದು ರುಚಿ ಹೇಗ್ ಬರುತ್ತೆ, ದೋಸೆಗಳು ಹೇಗ್ ಬರುತ್ತೆ, ಇಡ್ಲಿ ಹೇಗ್ ಬರುತ್ತೆ ನೋಡೋಣ. ಸದ್ಯಕ್ಕೆ ನಾವೀಗ ಇಡ್ಲಿ ಮಾಡೋದ್ ಬದಲು ದೋಸೆ ಮಾತ್ರ ಮಾಡ್ತಾ ಇದೀವಿ. ಇನ್ನೊಂದ್ಸರಿ ಯಾವಾಗಾದ್ರೂ ಬೇಕಿದ್ರೆ ಮಾಡೋಣ. ಬೇಕಿದ್ರೆ ಅನ್ನೋಕ್ಕಿಂತ ಈಗ ಸದ್ಯಕ್ಕೆ ಅರ್ಜೆಂಟ್ಗೆ ದೋಸೆ ಒಂದು ರೆಡಿ ಆಗೋದ್ರಿಂದ ದೋಸೆ ಒಂದು ಮಾಡಿ ನಿಮ್ಗೆ ತೋರಿಸ್ತೀವಿ. ದೋಸೆ ಹೇಗ್ ಬರುತ್ತೆ, ರುಚಿಯಾಗಿದೆ ನೋಡೋಣ ಬನ್ನಿ. ಈಗ 2 ಪ್ಯಾಕೆಟ್ ಅಲ್ಲಿ ಚಿಕ್ಕ ಪ್ಯಾಕೆಟ್ ಅಂತಂದ್ರೆ 450 ಗ್ರಾಮ್ ಇರುವಂತ ಈ ಚಿಕ್ಕ ಪ್ಯಾಕೆಟ್ ಅಲ್ಲಿ ಸದ್ಯಕ್ಕೆ ನಾವು ಈಗ ದೋಸೆ ಮಾಡ್ತಾ ಇರ್ವಿ. ಈ ದೊಡ್ಡ ಪ್ಯಾಕೆಟ್ ಆನಂತರ ಯಾವಾಗಾದ್ರೂ ಬಳಸೋಣ. ಸದ್ಯಕ್ಕೆ ನಾನು ಈಗ ದೋಸೆ ಮಾತ್ರ ಮಾಡ್ತಾ ಇರೋದ್ರಿಂದ ಇದೊಂದನ್ನ ಕಟ್ ಮಾಡಿ ಒಂದು ಬೋಲ್ಗೆ ಹಾಕೋಣ. ಹಿಟ್ಟು ಹೌದು, ಅವ್ರು ನೀರ್ ಹಾಕೊಳ್ಳಿ ಅಂತ ಹೇಳಿರೋದು ಹೌದು. ಯಾಕೆಂದ್ರೆ ಇದು ಇಡ್ಲಿಗಾದ್ರೆ ಗಟ್ಟಿಯಾಗಿದೆ, ದೋಸೆಗಾದ್ರೆ ಸ್ವಲ್ಪ ತೆಳು ಮಾಡ್ಕೋಬೇಕು, ಇಷ್ಟೊಂದು ಗಟ್ಟಿ ಬೇಡ. ಅದಕ್ಕೆ ಅವ್ರು ಸ್ವಲ್ಪ ನೀರ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಡು ನಾಟ್ ಫ್ರೀಸ್ ಬೆಟರ್ ಅಂತ ಫ್ರಿಡ್ಜ್ ಅಲ್ಲೆಲ್ಲೂ ಕೂಡ ದಯವಿಟ್ಟು ಇಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತಿದ್ದೆ, ದೋಸೆಗೆ ನೀರ್ ಹಾಕಿ ಕೇಳಿದ್ರಿಂದ. ಇದು ಬರೋದು 2 ಪ್ಯಾಕೆಟ್ ಅಲ್ಲಿ ಇರುವಂತದ್ದು. ದೊಡ್ಡ ಪ್ಯಾಕೆಟ್ ಅಂದ್ರೆ 900 ಗ್ರಾಮ್ ಬಂದ್ಬಿಟ್ಟು 18 ಇಡ್ಲಿ ಆಗುತ್ತಂತೆ, 12ರಿಂದ 14 ದೋಸೆ ಆಗುತ್ತಂತೆ. ನಾವು ಬಳಸ್ತಾ ಇರೋದು ಈಗ ಚಿಕ್ಕ ಪ್ಯಾಕೆಟ್ 450 ಗ್ರಾಮ್ದು. ಇದರಲ್ಲಿ 9 ಇಡ್ಲಿ 6ರಿಂದ 7 ದೋಸೆ ಆಗುತ್ತಂತೆ. ನಾವೀಗ ಬಳಸ್ತಾ ಇರುವಂತದ್ದು. ನೋಡೋಣ ಬನ್ನಿ ಎಷ್ಟು ದೋಸೆ ಆಗುತ್ತೆ, ಎಷ್ಟು ಇಡ್ಲಿ ಆಗುತ್ತೆ ಅಂತ. ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಹಾಕೋಬಹುದು, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದು ಹಾಕೋದು ಅಷ್ಟೇ. ಹಾಕೋಣ ಈಗ. ನಮಗಂತೂ ಅಡುಗೆ ಮಾಡಿ ಗೊತ್ತಿಲ್ಲ, ದೋಸೆ ಇಡ್ಲಿ ಮಾಡಿ, ಅದು ಇದಕ್ಕೋಸ್ಕರ ಮಾಡಕ್ಕೆ ಅಂತ ಮಾಡ್ತಿದ್ವಿ. ಹೇಗ್ ಬರುತ್ತೆ ಏನು ನೋಡೋಣ. ಬೇಕು ಅಂದ್ರೆ ಎಣ್ಣೆ ಅಥವಾ ತುಪ್ಪ ನೀವೇನು ಬಳಸ್ತೀರಾ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ. ಯಾವುದೇ ಆದ್ರೂ ಮೊದಲನೇ ದೋಸೆ ಇಡ್ಲಿ ಸರಿಯಾಗಿ ಬರಲ್ಲ. ನಾವು ಮನೇಲಿ ನೋಡ್ತೀವಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಶ್ರೀಮತಿ ಅವರು ಯಾವ್ದೇ ಮಾಡುವಾಗ ಚೆನ್ನಾಗಿ ಬರೋದಿಲ್ಲ. ಆದ್ರೆ ಇದು ನೋಡೋಣ ಇದು ಹೇಗೆ ಬರುತ್ತೆ ಅಂತ. ವಾವ್, ಸೂಪರ್ ಆಗಿ ಬಂತು. ಮೊದಲನೇ ದೋಸೆನೇ ಚೆನ್ನಾಗಿ ಬಂದಿದೆ. ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಒಂಥರ ಮಿಷಿನರಿ ತರ ಹಾಕ್ತಾರೆ. ನಮ್ಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಜಸ್ಟ್ ಹಾಕ್ದೆ. ಮೊದಲನೇ ದೋಸೆನೇ ಚೆನ್ನಾಗಿ ಬಂತು. ಚೆನ್ನಾಗಿ ಬೆಂದಿದೆ. ಮೊದಲನೇ ದೋಸೆನೇ ಚೆನ್ನಾಗಿ ಬಂದಿದೆ, ನೋಡೋಣ.
ತುಂಬಾ ಜನ ಬ್ಯಾಚುಲರ್ಸ್ ಇರ್ತಾರೆ, ಒಳ್ಳೆ ಫುಡ್ ಬೇಕು, ಒಳ್ಳೆ ಕ್ವಾಲಿಟಿ ಆಗಿರುವಂತದ್ದು, ತುಂಬಾ ಚೆನ್ನಾಗಿರುವಂತದ್ದು ಬೇಕು ಅಂತ ತುಂಬಾ ಜನ ಇವತ್ತು ಎಲ್ಲರೂ ದುಡ್ಡು ಎಷ್ಟು ಖರ್ಚು ಮಾಡೋಕ್ಕೂ ರೆಡಿ, ಆದ್ರೆ ಒಳ್ಳೆ ಆಹಾರ ಸಿಗೋದು ತುಂಬಾ ಕಷ್ಟ. ಹಂಗಾಗಿ ನಂದಿನಿ ಅವರು ಬಿಟ್ಟಿರುವಂತ ಹಲವಾರು ಪ್ರಾಡಕ್ಟ್ಗಳು ಚೆನ್ನಾಗಿರ್ತವೆ ಅಂತ ಗೊತ್ತಿದೆ. ಹಂಗಾಗಿ ಈ ದೋಸೆ ಇಟ್ಟು ಬ್ಯಾಚುಲರ್ಸ್ಗಳಿಗೆ ತುಂಬಾ ಅರ್ಜೆಂಟ್ ಕೆಲ್ಸ ಹೋಗುವಂತ ಫ್ಯಾಮಿಲಿ ಅಂತವ್ರಿಗೆ ಉಪಯೋಗ ಆಗುತ್ತೆ. ಬೇರೆ ಬೇರೆ ಬಂದಿದ್ರು ಕೂಡ ಈಸಿಯಾಗಿ ಬರುತ್ತೆ ಅನ್ನೋದನ್ನ ನೋಡೋಣ. ಅವ್ರು ಹೇಳಿದರೆ ನಾನ್ ಸ್ಟಿಕ್ ತವಗಳನ್ನ ಬಳಸಬಾರ್ದು ಅಂತ ಹೇಳಿ, ಯಾಕೆಂದ್ರೆ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ. ನಾವು ಕೂಡ ಅದನ್ನೇ ಬಳಸ್ತಾ ಇದೀವಿ. ಇಡ್ಲಿ ದೋಸೆಗೆಲ್ಲ ಹೊರಗಡೆ ಎಲ್ಲ ಹೆಚ್ಚು ಸೋಡಾ ಬೇರೆ ಬೇರೆ ಏನೇನೋ ಬಳಸ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಯಾವುದೇ ಸೋಡಾ ಬಳಸಿಲ್ವಂತೆ. ಹಂಗಾಗಿ ರೆಡಿ ಫುಡ್ ಜೊತೆಗೆ ಇದು ನ್ಯಾಚುರಲ್ ಫುಡ್ ತರ ರೆಡಿ ಇರೋದ್ರಿಂದ ಇದು ಬೆಸ್ಟ್. ಹೊರಗಡೆ ಅಂದ್ರೆ ಇಡ್ಲಿ ಅಥವಾ ದೋಸೆ ಚೆನ್ನಾಗಿ ಬರಲಿ, ಉಪ್ಕೊಂಡು ಬರಲಿ ಅಂತ ಹೇಳಿ ಸೋಡಾ ಬಳಸೋದು ಸಹಜ. ಹಂಗಾಗಿ ತುಂಬಾ ಗ್ಯಾಸ್ಟ್ರಿಕ್ ಹಲವಾರು ಸಮಸ್ಯೆಗಳಾಗ್ತವೆ. ಅದಕ್ಕೋಸ್ಕರ ಇದು ಬಳಸ್ಬೋದು ಅಂತ ಅನ್ಸುತ್ತೆ. ಅದ್ರ ರುಚಿ ಹೇಗಿದೆ ಆದ್ಮೇಲೆ ಟೇಸ್ಟ್ ನೋಡಿ ಹೇಳೋಣ ಹೇಗ್ ಬರುತ್ತೆ ಅಂತ. ದೋಸೆ ಅಂತೂ ಚೆನ್ನಾಗಿ ಬರ್ತಾ ಇದಾವೆ. ಅರ್ಜೆಂಟ್ ಕೆಲ್ಸಕ್ಕೆ ಹೋಗುವಂತವ್ರು ಬ್ಯಾಚುಲರ್ಸ್ಗಳಿಗೆ ಇದು ತುಂಬಾ ಯೂಸ್ ಇದೆ ಅಂತ ಅನ್ಸುತ್ತೆ. ಇದು 5ನೇ ದೋಸೆ ಆಗ್ತಿದೆ. 6ನೇ ದೋಸೆಗೆ 6:30 ಆಗ್ಬೋದು, 6ರಿಂದ 7 ದೋಸೆ ಆಗುತ್ತೆ ಅಂತ ಹೇಳಿದ್ರು. ನಾವ್ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ವಿ, ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ. ಇದು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ 2 ದೋಸೆ ಹಾಕೋತಾ ಇದ್ವಿ. ಚಟ್ನಿ ಅಂತ ಅವ್ರು ಕೊಡೋದಿಲ್ಲ, ನಾವೇ ಚಟ್ನಿ ಮಾಡ್ಕೋಬೇಕು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬಿಸಿ ಬಿಸಿ ಇದೆ. ನಂದಿನಿ ರೆಡಿ ದೋಸೆ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಮನೇಲಿ ಮಾಡೋ ಥರನೇ ಟೇಸ್ಟ್ ಇದೆ. ಹೋಟ್ಲಿಗೂ ಮನೆಗೂ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಆ ಥರದೇ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ನೋಡಿ ದೋಸೆ ಹೇಗೆ ಬಂದಿದೆ, ಕ್ರಿಸ್ಪಿಯಾಗಿ. ಸೂಪರ್ ಟೇಸ್ಟ್, ಸಖತ್ತಾಗಿದೆ. ಬಿಸಿ 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 ದೋಸೆ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿದೆ. ಇಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಇದು ದೋಸೆ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಸೂಪರ್ ಆಗಿದೆ. ದೋಸೆ ಕೂಡ ಚಟ್ನಿ ಇಲ್ದೇನೆ ಬರೀ ದೋಸೆ ಆಗಿದೆ ಅಂದ್ರೆ ಚೆನ್ನಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಈ ದೋಸೆ ಒಂದು ಸ್ವಲ್ಪ ತಿಂದು ನೋಡೋಣ. ಚಟ್ನಿನೇ ಇಲ್ದೇನೆ ದೋಸೆ ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ಮಾಡ್ಬೋದು, ತಿನ್ಬೋದು. ಯಾರಿಗಾದ್ರೂ ತುಂಬಾ ಅವಶ್ಯಕತೆ ಇರುವಂತವ್ರಿಗೆ ಇದು ಉಪಯೋಗ ಆಗ್ಲಿ. ಬ್ಯಾಚುಲರ್ಸ್ಗಳಿಗೆ, ತುಂಬಾ ಫ್ಯಾಮಿಲಿಗಳ ಅರ್ಜೆಂಟ್ ಕೆಲ್ಸಕ್ಕೆ ಹೋಗುವಂತವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.